ಏನು ಹೇಳ್ತೀಯಮ್ಮ ನಿನ್ನ ಹೆಸರಲ್ಲಿ ಈಗ ಈ ಥರ ಇಷ್ಟು ದರೋಡೆ ಜನಗಳಿಗೆ? ಇಲ್ಲ, ನಾವು ಸ್ಟಾರ್ಟಿಂಗು 1 ಮಂತ್ ಮುಂಚೆನೇ ಒಂದು ವಿಡಿಯೋ ಮಾಡಿ ನಮ್ಮ ಮನೆಯವ್ರು ಹಾಕಿದ್ರು. ಅವಾಗ ನಮ್ಮ ಮನೆಯವ್ರು ಹಾಸನಲ್ಲಿದ್ದರು, ನಾನು ಇಲ್ಲಿದ್ದೆ. ಅಲ್ಲಿ ಅಮೌಂಟ್ ಗಿಫ್ಟ್ ಬಂದಿದೆ ಅಂತ ಹೇಳಿದ್ದು, ಅಮೌಂಟ್ ತಗೊಳ್ಳೋದು ಎಲ್ಲ ಮಾಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾನು ಇತ್ತೀಚೆಗೆ ಒಂದಕ್ಕೂ ರಿಪ್ಲೈ ಮಾಡ್ತಾಯಿಲ್ಲ, ಒಂದಕ್ಕೂ ಲೈಕ್ ಕೊಡ್ತಾಯಿಲ್ಲ. ಒಂದು ವೇಳೆ ಅದು ಕೊಟ್ಟರೆ ಅದು ನಾನಲ್ಲ, ನಂಬೇಡಿ. ನೋಡಿ, ನಾವು ಅವಾಗಲೇ ಮೇಡಮ್ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಹಾಂ ಹಾಂ, ನಿಮ್ಮದು ಹೆಸರು ಮೇಡಮ್? ಬೆಂಗಳೂರಲ್ಲಿ ಏನಾಗಿದೆ ಅಂತ ಅಂದ್ರೆ ಇವ್ರಿಗೆ ಟೆಲಿಗ್ರಾಮ್ ಅಕೌಂಟ್ ಅಲ್ಲಿ ಪೂಜಾ ಕೆ ರಾಜ್ ಅಂತ ಫೇಕ್ ಅಕೌಂಟ್ ಮೇಡಮ್. ಅದು ಏನಂತ ಮೆಸೇಜ್ ಮಾಡ್ತಾರೆ ಸ್ಟಾರ್ಟಿಂಗು? ನಿಮ್ಗೆ ಗಿಫ್ಟ್ ಇದಾಗಿದೆ ಅಂತ. ಯಾವ್ದ್ರಲ್ಲಿ? ಇದು ಟೆಲಿಗ್ರಾಮ್ ಅಲ್ಲಿ. ಟೆಲಿಗ್ರಾಮ್ ಅಲ್ಲಿ ಕಳ್ಸಿದ್ರು, ಲಿಂಕ್ ಎಲ್ಲ ಕಳ್ಸಿದ್ರು. ಐಫೋನ್ ಪ್ರೋ ಬಂದಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಹೇಳ್ದೆ ಹೆಂಗೆ ಅದು ತಗೊಳ್ಳೋದು ಅಂತ. ಅವರು ಆಮೇಲೆ ಇದನ್ನೆಲ್ಲ ಕಳ್ಸಿದಾರೆ ನೋಡಿ. ಧನ್ಯವಾದಗಳು ನಿಮ್ ಕಮೆಂಟ್ ಗೆ. ನನ್ಗೆ ಟೈಮ್ ತಗೊಂಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಇಷ್ಟು ದಿನ ನನ್ನ ದೊಡ್ಡ ಅಭಿಮಾನಿಯಾಗಿದ್ದಕ್ಕಾಗಿ ನಾನು ನಿಮ್ಗೆ ಐಫೋನ್ ಪ್ರೋ 14 ಮ್ಯಾಕ್ಸ್ ಅನ್ನು ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ಇದು ನನ್ನ ಅಭಿಮಾನಿಗಳಿಗೆ ಮಾತ್ರ. ನನ್ನ ವೀಕ್ಷಿಸಲು ಸಮಯ ತೆಗೆದುಕೊಳ್ಳುವವರಿಗೆ ಬಹುಮಾನವಾಗಿ ಕೊಡುತ್ತಿದ್ದೇನೆ ಅಂತ ಹಾಕಿದ್ದಾರೆ. ಯಾವ ಫೋನ್ ಕಾಲು ಬರ್ಲಿಲ್ಲ ನಿಮ್ಗೆ? ಏನು ಇಲ್ಲ? ಇಲ್ಲ, ಫೋನ್ ಕಾಲ್ ಬಂದಿಲ್ಲ. ಇದು ಯಾವ್ದು? ನೀವು ಹೆಂಗ್ ಬಿಲೀವ್ ಮಾಡಿದ್ರಿ ಇದನ್ನ? ಸರ್ ಒಂದ್ ನಿಮಿಷ. ಫೀಡ್ ಆಫ್ ಫ್ಯಾಕ್ಸ್ ಅಂತೆ ಸರ್. ಫೆಡೆಕ್ಸ್, ಸಾರಿ, ಹೌದು. ಅದೆಲ್ಲ ಕಳ್ಸಿದ್ದಾರೆ. ಇವರು ನಿಮ್ ಕಡೆಯವ್ರು ಲಿಂಕ್ ಕಳ್ಸಿದ್ದಾರೆ ಅಂತ, ಪೂಜಾ ಲಿಂಕ್ ಕಳ್ಸಿದ್ದಾರೆ. ಅದು ನೋಡಿದ್ರೆ ಹೊರಟಿದಾಗತ್ತೆ. ಅಲ್ಲ, ನಿಮಗೆ ಬಿಲೀವ್ ಬರೋದಕ್ಕೆ ಏನ್ ಕಾರಣ? ಅವ್ರು ಏನ್ ಮಾಡಿದ್ದಾರೆ? ನೀವು ನಾವೇ ಅಂತ ನಿಮ್ಗೆ ಹೆಂಗ್ ಕನ್ಫರ್ಮ್ ಮಾಡ್ಕೊಂಡ್ರಿ ನೀವು? ಇದು ನಾನು ಒಂದ್ ನಿಮಿಷ ಸರ್, ಫೇಸ್ಬುಕ್ ಅಲ್ಲಿ ಪೂಜನ್ ಅಕೌಂಟ್ ಅಲ್ವಾ, ವೆಲ್ಕಮ್ ಫ್ಯಾನ್ ಅಂತ ಬಂತು. ಟೆಲಿಗ್ರಾಮ್ ಅಲ್ಲಿ ಏನಂತ ಬಂತು? ವೆಲ್ಕಮ್ ಫ್ಯಾನ್ ಅಂತ ಅಕೌಂಟ್ ನೇಮ್ ಇತ್ತ? ಸ್ಕ್ರೀನ್ ಶಾಟ್ ಕಳಿಸಿ ಎಲ್ಲ ಶಾರ್ಟ್ ಶಾರ್ಟ್ಸ್ ಕಳಿಸಿ. ಆದ್ರೆ ಅದ್ರಲ್ಲಿ ಏನಾದ್ರು ನಂಬರ್ ಇದೆಯಾ? ಫೋನ್ ನಂಬರು? ಇಲ್ಲ ಸರ್, ಏನಿಲ್ಲ. ಫೋನ್ ನಂಬರು ಇಲ್ಲ, ಅದಕ್ಕೆ ಬರೀ ಯಾವ್ದೋ ಅಕೌಂಟ್ ನೇಮ್ ಬರುತ್ತೆ. ಫ್ಯಾನ್ ಸರ್ ಗೂಗಲ್ ಪೇ, ಫೋನ್ ಪೇ ಗೆ ಕೊಟ್ಟಿರೋ ನಂಬರ್ ಇದೆ. ಫೋನ್ ನಂಬರ್ ಇದೆಯಾ? ಹೌದೌದು. ಪೇ ಮಾಡಿರೋದೆಲ್ಲ ಇದೆ ನನ್ನ ಹತ್ರ. ನೀವು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಪೇ ಮಾಡಿದ್ರಿ? ನಿನ್ನೆ. ಎಷ್ಟು ಮಾಡಿದಿರಾ? ನಿನ್ನೆ 3500. ಫಸ್ಟ್? ಹೌದು. ಆಮೇಲೆ ಸೆಕೆಂಡ್ ಟೈಮ್ 2500. ಸೆಕೆಂಡ್ ಟೈಮ್ ಯಾಕೆ ಮಾಡಿದ್ರಿ? ಅಲ್ಲ, ಅವ್ರಿಗೇನು ಮತ್ತೆ 6000 ಟೋಟಲ್ ಅಂತ, ಅವರು ಡೆಲಿವರಿ ಚಾರ್ಜಸ್ ಅಂತ. ಇವತ್ತು ಮತ್ತೆ 5000 ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಟ್ಟು ಟೋಟಲ್ ಎಷ್ಟು ಸರಿ ಎಷ್ಟು ಅಮೌಂಟ್ ಹಾಕಿದ್ದೀರಾ? ಫಸ್ಟ್ 3005, ಸೆಕೆಂಡ್ ಟೈಮ್ 2500, ಇವಾಗ 5000. ಇವಾಗ ಅವ್ರು ಹೇಳ್ತಾ ಇದಾರೆ 2500 ನಮ್ ಡೆಲಿವರಿ ಬಾಯ್ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಇಲ್ಲಾಂದ್ರೆ ನಿಮ್ ಹತ್ರ ತಂದ್ಕೊಡಲ್ವಂತೆ ಅವ್ನು ಪಾರ್ಸಲ್. 1000 ಕೊಟ್ಟಿ ನಾವ್ ಹೇಳಿದ್ವಿ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನೀವ್ ಆಟ ಆಡ್ತಿದ್ದೀರಾ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಬೇಕಾದ್ರೆ ನಿಮ್ ಮನೆಗ್ ಬಂದು ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ದೆ. ಇಲ್ಲ ಆತರ ಎಲ್ಲ ನಾನು ಇದ್ ಮಾಡಲ್ಲ, ನೀವು ದುಡ್ಡೇ ಹಾಕಿ. ನಾನು ಹೇಳ್ದೆ ಬೇಡವೇ ಬೇಡ, ನೀನ್ ಪಾರ್ಸಲ್ ಬೇಡ, ಏನು ಬೇಡ, ನೀನ್ ಆಟ ಆಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ನಾನು ಇವಾಗ ಲಾಸ್ಟ್ ಇದ್ ಮಾಡ್ದೆ. ಈ ನೋ ಮೇಡಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ಹಾಕ್ತಾ ಇದ್ದಾನೆ ಅವನು. ಬಿಲೀವ್ ಮೀ ಅಂತ. ನಾನು ಹೇಳಿದೆ ನಮ್ಮನ್ನ ನೀವು ಬಿಲೀವ್ ಮಾಡಲ್ಲ, ನಿಮ್ಮನ್ನ ನಾವು ಬಿಲೀವ್ ಮಾಡ್ಲಿ, ನೀನ್ ರಿಟರ್ನ್ ತಗೋ, ನಮ್ ದುಡ್ಡು ತಗೋ, ಮೊಬೈಲು ತಗೊಂಡ್ಬಿಡು ಅಂತ ಹಾಕಿದಾನ ಅವನು. ಮೇಡಮ್, ಅವ್ರ ಪೂಜಾ ಕೆ ರಾಜ್ ಅವ್ರನ್ನ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ತಾ ಇದ್ರ. ನಾವೆಲ್ಲ ರೀಲ್ಸ್ ನ ಆಲ್ರೆಡಿ ನಾವು ಒಂದ್ ತಿಂಗಳೇ ಆಯ್ತು ಅನ್ಸುತ್ತಲ್ವ, 1.5 ತಿಂಗಳಿಂದ ನಾವು ಅದನ್ನ ಹಾಕಿದ್ವಿ ರೀಲ್ಸ್ ನ. ಯಾರೋ ಫೇಕ್ ಅಕೌಂಟ್ ಮಾಡ್ಕೊಂಡು ನಿಮ್ಗೆಲ್ಲ ಚೀಟ್ ಮಾಡ್ತಾ ಇದಾರೆ, ದಯವಿಟ್ಟು ಬಲಿ ಆಗ್ಬೇಡಿ ಅಂತ ಹೇಳಿದ್ಮೇಲೂ ಕೂಡ ನೀವು ಒಬ್ರಲ್ಲ, ನಮ್ಗೆ ದಿನಾ ಮೆಸೇಜಸ್ಗಳು ಬರ್ತಾ ಇದೆ. ಎಷ್ಟೋ ಜನ ದುಡ್ಡು ನಿಮ್ಮ ಥರನೇ ಕಳ್ಕೊಂಡಿದ್ದಾರೆ. ಅವರು ಸಹ ದಯವಿಟ್ಟು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಎಲ್ಲರೂ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂತಾರೆ, ನಾನು ಹಿಂಗೆ ಮೋಸ ಹೋದೆ ಅಂತ ಗೊತ್ತಾದರೆ. ಹಿಂಗೆ ಒಬ್ಬೊಬ್ರು ಟ್ಯಾಕ್ಸಿ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಗಳು, ಪ್ರತಿಯೊಬ್ಬರು ನೋಡಿ ಈ ಥರ ಯೂಟ್ಯೂಬರ್ಸ್ನ ನೇಮ್ನ ಬಳಸ್ಕೊಂಡು, ಇವರೊಬ್ಬರು ಚಾನಲ್ ಅಲ್ಲ, ಇದೇ ರೀತಿ ನೀವು ಎಲ್ಲೇ ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರ ಚಾನಲ್ಗೆ ಹೋಗಿ ಯಾರು ತುಂಬ ಫ್ಯಾನ್ ಅಂತ ಗೊತ್ತಾಗುತ್ತೆ, ಅವ್ರ ಹತ್ರ ಹೆಂಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ತಗೊಂಡು ಈ ಥರ ಎಲ್ಲ ಕಡೆ ಚೀಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಹಲೋ ಹೇಳಿ ಮೇಡಮ್. ಅಮ್ಮ, ಅದು ಪೂಜಾ ಆಂಟಿ ಅಕೌಂಟ್, ಫೇಸ್ಬುಕ್ ಅಕೌಂಟ್ ಇಂದಾನೆ ಲಿಂಕ್ ಬಂದಿತ್ತು. ಅದನ್ನ ಪ್ರೆಸ್ ಮಾಡಿದಾಗ ಟೆಲಿಗ್ರಾಮಿಗೆ ಹೋಯ್ತು. ಫೇಸ್ಬುಕ್ ಅಕೌಂಟ್ ಇಂದ ಲಿಂಕ್ ಬಂತಾ? ಅವ್ರ ಅಕೌಂಟ್ ಇಂದನಾ? ಹೌದು, ಬಂದಿತ್ತು. ನಿಮಗೆ ಸ್ಕ್ರೀನ್ ಶಾಟ್ ಕಳ್ಸೋದಾ? ಸ್ಕ್ರೀನ್ ಶಾಟ್ ಎಲ್ಲ ಕಳಿಸಿ. ಕಳಿಸ್ತೀನಿ ನೋಡ್ರಿ. ಅದು ಕಾಣಿಸ್ತಾ ಇದೆಯಲ್ಲ ಈಗ? ಇವ್ರು ಇದೇ ವಿಡಿಯೋಗಂತ ಹಿಂಗೆ ಪ್ರಾಬ್ಲಮ್ ಆಗಿರೋದು ನೋಡಿ. ಎಲ್ಲದಕ್ಕೂ ಲೈಕ್ ಕೊಟ್ಟಿದ್ರಂತೆ. ಈ ಲೈಕ್ ನಾವು ಕೊಟ್ಟಿಲ್ಲ, ನಮ್ಮ ಕಡೆಯಿಂದ ಲೈಕ್ ಕೊಟ್ಟರೆ ಇಲ್ಲಿ ಲೈಕ್ ನೋಡಿ, ನಾನು ಕೊಟ್ಟರೆ ಹಿಂಗೆ ಲೈಕ್ ಕ್ಲಿಕ್ ಆಗುತ್ತೆ. ಹಿಂಗೆ ನಾವು ಯಾವುದಕ್ಕೂ ಲೈಕ್ ಕೊಟ್ಟಿಲ್ಲ. ಏನಾಗಿದೆ, ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಇದು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಿದೆ,
ನಮ್ಮ ಫೋಟೋ ಯೂಸ್ ಮಾಡೋರು ಇಲ್ಲಿ ಒಂದನ್ನು ಇದನ್ನು ನಮ್ದು ಏನು ಬ್ಯಾಕ್ಗ್ರೌಂಡ್ ಫೋಟೋ ಹಾಕಿದ್ದೀವಿ ನಮ್ಮ ಅಕೌಂಟ್ಗೆ ಅದನ್ನೇ ಯೂಸ್ ಮಾಡಿದ್ದಾರೆ. ಆಮೇಲೆ ನೋಡಿ ಯಾವ ಕಂಟೆಂಟ್ ಇಲ್ಲ ಏನಿಲ್ಲ ಅವ್ರದ್ದು, ಯಾವ ಕಂಟೆಂಟ್ನೂ ಹಾಕಿಲ್ಲ ಅವರು. ನಮ್ಮ ಪೂಜಾ ಕೆ ರಾಜ್ ಅಂತ ಬರೆಯೋ ಜಾಗಕ್ಕೇ ಕಂಗ್ರ್ಯಾಚುಲೇಷನ್ಸ್ ಯು ಜಸ್ಟ್ ಒನ್ ಅ ಗಿಫ್ಟ್, ಕ್ಲಿಕ್ ದ ಲಿಂಕ್ ಆನ್ ಮೈ ಬಯೋ ಅಂತ ಬರೆದವ್ರೆ. ಈ ಲಿಂಕ್ ಐತಲ್ಲ ಇಲ್ಲಿ ಹಾಕೋರಲ್ಲ, ಇದ್ರ ಮೇಲೆ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂದರೆ ಸೀದಾ ಟೆಲಿಗ್ರಾಮಿಗೆ ಕರ್ಕೊಂಡು ಹೋಗ್ತೀವಿ. ಟೆಲಿಗ್ರಾಮಿಗೆ ಕರ್ಕೊಂಡು ಹೋದಾಗ ಅಲ್ಲಿ ನಿಮ್ಮನ್ನು ಹಿಡಿದು ಆಟ ಆಡಿಸ್ತವ್ರೆ. ಇದೇ ನಡೀತಾ ಇರೋದು. ಇದು ನಮ್ಮ ಅಕೌಂಟ್ ಅಲ್ಲ, ಈ ಥರ ಹೆಸರಲ್ಲಿ ಕ್ರಿಯೇಟ್ ಮಾಡ್ಕೊಂಡವ್ರೆ. ನಾನು ಇದನ್ನು ಸ್ಪ್ಯಾಮ್ ಅಂತ ರಿಪೋರ್ಟ್ ಮಾಡಿದ್ದೀನಿ. ಈಗ ಇದನ್ನು ರಿಪೋರ್ಟ್ ಮಾಡಿದ್ದೀನಿ. ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಯಾರ್ಯಾರೋ ಲೈಕ್ ಕೊಟ್ಟಿರ್ತಾರೆ, ನಮಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ. ನೋಡಿ ಇಷ್ಟು ಜನ ಎಲ್ಲ ಯಾರ್ಯಾರೋ ಲೈಕ್ ಕೊಟ್ಕೊಂಡವ್ರೆ, ಅವ್ರ ಕಮೆಂಟ್ಗೆ ಇಷ್ಟೊಂದು ಲೈಕ್ ಕೊಟ್ಕೊಂಡಿದ್ದಾರಲ್ಲ ಅನಿಸುತ್ತೆ. ಎಲ್ಲದಕ್ಕೂ ಬಂದು ಎಲ್ಲರಿಗೂ ಲೈಕ್ ಕೊಟ್ಟವು ನಾವು ಅಕೌಂಟಲ್ಲಿ, ಫೇಕ್ ಅಕೌಂಟಲ್ಲಿ. ಹಿಂಗೆ ನೋಡಿ ಎಲ್ಲ ಕಮೆಂಟ್ಗೂ ಬಂದು ಲೈಕ್ ಕೊಟ್ಟವ್ರು. ಹಿಂಗೆ ಈ ಥರ ಬರುತ್ತದು. ಅವ್ರನ್ನ ಕ್ಲಿಕ್ ಮಾಡಿ ಈಗ ನಾನು ಇನ್ನೊಂದು ರಿಪೋರ್ಟ್ ಮಾಡಿದ್ದೀನಿ. ಆಮೇಲೆ ನನ್ನ ಅಕೌಂಟಿಂದ ಬ್ಲಾಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಅಕೌಂಟಿಂದ ಬ್ಲಾಕ್ ಮಾಡಿದ್ರೆ ಇನ್ನು ನಮ್ಮ ಯಾವ ಇದಕ್ಕೂ ಅವನು ಕಮೆಂಟ್ ಮಾಡೋಕ್ಕಾಗಲ್ಲ, ಬಂದು ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ಬ್ಲಾಕ್ ಮಾಡ್ತಾಯಿದ್ದೀನಿ ಈಗ ಅವನು. ನಾವು ಯಾವ ಕಮೆಂಟ್ಗೂ ಅಷ್ಟೇ ಇಲ್ಲಿವರೆಗೆ ಯಾವ ಕಮೆಂಟ್ಗೂ ರಿಪ್ಲೈ ಮಾಡಲ್ಲ. ಯಾರಿಗೂ ಪರ್ಸನಲ್ ಆಗಿ ನಾವು ಯಾವುದೇ ಪ್ರೈಸ್ನೂ ಅನೌನ್ಸ್ ಮಾಡಿಲ್ಲ. ಇನ್ ಕೇಸ್ ನಾವು ಅನೌನ್ಸ್ ಮಾಡೋದಿದ್ರೆ ಡೈರೆಕ್ಟ್ ಬಂದು ವಿಡಿಯೋದಲ್ಲೇ ಹೇಳಿ ಅನೌನ್ಸ್ ಮಾಡ್ತೀವಿ. ಟೆಲಿಗ್ರಾಮಿಗೆ ಹೌದಾ? ಇಲ್ಲ ನೀವು ಎಲ್ಲ ಫೇಕ್ ಮಾಡ್ತಿದ್ದಾರೆ ಬಿಡಿ. ಡೆಲಿವರಿ ಅವರು ಹಿಡ್ಕೊಂಡು ಅವರೇ ಎಲ್ಲ ಟೀಮ್ ಅದು. ಅಲ್ಲ ನಿಮ್ಮ ಥರ ಈ ಪಾಪ ನೀವು ಒಬ್ಬರೇ ಅಲ್ಲ, ತುಂಬಾ ಜನ ದುಡ್ಡು ಕಳ್ಕೊಂಡಿದ್ದಾರೆ ಹಿಂಗೆ. ಆಮೇಲೆ ನಮ್ಮ ಒಬ್ಬರನ್ನ ಯೂಸ್ ಮಾಡ್ತಾ ಇಲ್ಲ ಇವರು, ಎಲ್ಲ ಯೂಟ್ಯೂಬರ್ಸ್ ಹೆಸರಲ್ಲೂ ಈ ಥರ ಮಾಡ್ತಾ ಇದ್ದಾರೆ. ಆ ನಂಬರ್ ಕಳಿಸಿ, ಆ ನಂಬರ್ ಕಳಿಸಿ. ನಮಗೆ ಆ ಫೋನ್ ಎತ್ತಲ್ಲ ಅನ್ಸುತ್ತೆ. ಇನ್ ಕೇಸ್ ಅವ್ರಿಗೆ ಫೋನ್ ಮಾಡಿದ್ರು ಇಲ್ಲ ತೋರ್ಸಲ್ಲ ಬಿಡಿ, ನಾವು ತೋರ್ಸಲ್ಲ ಬಿಡಿ, ಬ್ಲರ್ ಮಾಡ್ತೀವಿ. ಹೌದಾ? ಅಯ್ಯೋ ಈ ಎಲ್ಲ ಫೇಕ್ ಬಿಲ್ ಇದು. ಹೌದು, ಎಷ್ಟು ಹೇಳಿದೆ ಗೊತ್ತಾ? ಅಯ್ಯೋ ನಾವು ರಿಚ್ ಫ್ಯಾಮಿಲಿ ಅಲ್ಲಪ್ಪ, ಪುವರ್ ಫ್ಯಾಮಿಲಿ, ಎಲ್ಲಿಂದ ತರ್ತಾರೆ ನೀವು ಈಗ ದುಡ್ಡನ್ನ? ಮೇಡಮ್ ಟ್ರಸ್ಟ್ ಮೀ, ಕೊಡ್ತೀವಿ ಅಷ್ಟು ಇದು. ಆಮೇಲೆ ನಾನು ಇದರಲ್ಲಿ ವೈಫೈ ಅಲ್ಲಿ ಅಲ್ಲ ಫೋನಲ್ಲಿ ಮಾತಾಡ್ಬೇಕಾಗಿತ್ತಲ್ವಾ ನೀವು ಒಂದ್ಸರಿ ಅವ್ರ ಜೊತೆ? ಕನೆಕ್ಟ್ ಆಗಿಲ್ಲ ಅಂತ ಅಲೋ ಅಲೋ ಅಂತ ಅಷ್ಟೇ ಹೇಳಿ. ಹಂಗೆ ಎಲ್ಲ ನಾಟಕಗಳು ಅಂದ್ರೆ ಗೊತ್ತಾಗ್ಬಿಡುತ್ತೆ. ಫೋನ್ ಮಾಡಿ ಮಾತಾಡಿದ್ರೆ ನಾವಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ. ಫೋನ್ ಮಾಡಲ್ಲ, ಅವ್ರು ಬರೀ ಮೆಸೇಜಲ್ಲಿ ಇದು ಮಾಡ್ತಾರೆ. ಇಲ್ಲ ನಗಲ್ಲ ಮೇಡಮ್, ನೀವು ಎದುರಕ್ಕೆ ಹೋಗ್ಬಿಡಿ ಇದಕ್ಕೆಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೈಲ್ ಮಾಡಿ. ಏನಾದರೂ ನಮ್ಮ ಕಡೆ ನಮ್ಗೆ ಏನಾದ್ರು ಫೋನ್ ಮಾಡಿ. ಇನ್ ಕೇಸ್ ನಮ್ಗೇನಾದರೂ ನಮ್ಮ ಕಡೆಯಿಂದ ಏನಾದ್ರು ನಮ್ಮನ್ನು ಮಾತಾಡಿಸ್ಬೇಕು ಅಂದರೆ ನಮಗೆ ಫೋನ್ ಮಾಡಿ, ನಾವು ಮಾತಾಡ್ತೀವಿ. ಆಮೇಲೆ ಏನು ತೊಂದರೆ ಇಲ್ಲ, ಮಾಡಿ ನಾವು ಮಾತಾಡ್ತೀವಿ. ಈಗಲೇ ಪಟ್ಟಂತ ಹೋಗಿ ಅವ್ರು ಇರ್ತಾರೆ. ಅದಾದ್ಮೇಲೆ ಬೇಕಾದ್ರೆ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ರೆ ನಮ್ಮ ಕಡೆಯಿಂದ ನಾವೇನೆಲ್ಲ ಫೋನ್ ಮಾತಾಡೋಕ್ಕಾಗತ್ತೆ ನಾವೆಲ್ಲ ಮಾತಾಡ್ತೀವಿ. ಸರಿ ಯಾಕೆ ಬೈತಾರೆ? ಇಲ್ಲ ಪೊಲೀಸ್ ಇರೋದೇ ಸರ್ವಿಸ್ ಮಾಡಕ್ಕೆ, ಅವ್ರು ಯಾಕಮ್ಮ ಬೈತಾರೆ? ಸರ್ವಿಸ್ ಕೊಡೋಕ್ಕೆ, ಮೋಸ ಮಾಡಕ್ಕೆ ಅಂತಾನೆ. ಇಲ್ಲ ಬೈಯೋದು ಯಾಕೆ ಬೈತಾರೆ ಮೇಡಮ್? ಅವ್ರ ಸರ್ವಿಸ್ ಅದು. ನೀವು ಹೋಗಿ ಅಲ್ಲೇನು ಬೈಯಲ್ಲ ಅವರು, ನಾವು ವಿಡಿಯೋನು ಹಾಕ್ತಿವಿ. ಅಂದ್ರೆ ಅವ್ರ ಸ್ಟೇಷನ್ ಇರೋದೇ ಮೋಸ ಹೋಗೋರ್ಗಿಂತ ಕಾಪಾಡಕ್ಕೆ ಅಂತ. ಅವ್ರು ಯಾಕೆ ಬೈಯಕ್ಕೆ ಬರಲ್ಲ ಯಾರಿಗೂ, ನಿಮಗೆ ಸರ್ವಿಸ್ ಕೊಡ್ತಾರ ಅವ್ರು. ಸರಿ ಮೇಡಮ್, ಹೋಗ್ಬಿಟ್ಟು ಇದು ಮಾಡಿ. ಓಕೆ, ಪೊಲೀಸ್ ಸ್ಟೇಷನ್ ಹತ್ರ ಇದಾರಂತೆ ಮೇಡಮ್. ಏನಾಯ್ತು? ಸರ್ ಅವರು 1930 ಕಾಲ್ ಮಾಡಿ, ಅದು ಸೈಬರ್ ಅವ್ರದ್ದು. ನಿಮ್ಮ ಅಕೌಂಟ್ ನಂಬರು, ಅದೇ ನಿಮ್ದು ಆಧಾರ್ ನಂಬರ್ ಎಲ್ಲ ಕೇಳ್ತಾರೆ. ಏನೇನಾಯ್ತು ಅವರು ಇವಾಗ ಅವ್ರು ನನಗೆ ಏನೇನ್ ಕೊಟ್ಟಿದ್ದಾರೆ ಅದು, ಮತ್ತೆ ಬ್ಯಾಂಕ್ ಅದೇ ಅವ್ರು ನಾವು ಕಳ್ಸಿದೀವಲ್ಲ ಅದೆಲ್ಲ ಕೊಡಿ ಅವ್ರಿಗೆ ಅಂತ ಹೇಳಿದ್ದಾರೆ. ಇವಾಗ ಅದೇ ಹೋಗಿ ಮಾಡಿ ಅಂತ ಹೇಳಿದಾರೆ ನಮ್ಗೆ. ಹೌದು, ಫೋನಲ್ಲೇ ಮಾತಾಡ್ಬೋದಂತ. ಏನು ನಂಬರ್ ಏನು ಹೇಳಿ? 1930 ಫೋನ್ ಮಾಡಿದ್ರೆ ಆಗತ್ತೆ. ಈ ತರ ಏನಾದ್ರು ಇದು ಬಂತು ಅಂದ್ರೆ ಅದು ಬಿಸಿ ಬರ್ತಾ ಇರುತ್ತಂತೆ. ಮತ್ತೆ ನಾವು ಟ್ರೈ ಮಾಡ್ತಾ ಇರ್ಬೇಕು, ಅವಾಗ ಸಿಗುತ್ತಂತ. ಇವಾಗ ಏರ್ಟೆಲ್ಗೆಲ್ಲ ನಾವ್ ಹೆಂಗ್ ಮಾಡ್ತೀವಿ ಅದೇ ತರ ಪ್ರೆಸ್ ಮಾಡಿ 2 ಪ್ರೆಸ್ ಮಾಡಿ ಅಂತ ಕೊಡ್ತಾ ಇರ್ತಾರಂತೆ. ಮಾತಾಡ್ಬೇಕು, ಅವ್ರಿಗೆ ಹೇಳ್ಬೇಕು ಈ ತರ ಆಗಿದೆ ಅಂತ. ಹಿಂಗೆ ಏನಾದ್ರು ಆದ್ರೆ ಅದೇ ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಅವ್ರಿಗೆ ಕೊಡ್ಬೇಕು. ಸಿಕ್ಕಿದ್ರು ಆಯ್ತು, ಸಿಕ್ಲಿಲ್ಲ ಅಂದ್ರೂ ಆಯ್ತು. ನಿಮ್ದು ಅದೇ ಇದು ಬಂದಿದೆ, ಇಲ್ಲಾಂದ್ರೆ ಬೇರೆ ಫೋಟೋ ಗೀಟೋ ಎಲ್ಲಾದ್ರೂ ಫೇಕ್ ಮಾಡ್ತಾರೆ ಮೇಡಮ್. ಇದಕ್ಕಿಂತ ಇನ್ನೂ ಬ್ಲಾಕ್ ಮೇಲ್ ಜಾಸ್ತಿ ಮಾಡ್ತಾರಂತ. ಹೊಸದಾಗಿ ಮಾಡ್ತಾರೆ ಅಂದ್ರೆ ವಿಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಂಡು. ಹೌದೌದು, ಅದೇ ನಮ್ ಫೋಟೋ ಬಾಡಿ ಬೇರೆ ಆತರ ಮಾಡ್ತಾರೆ ಮೇಡಮ್. ಹುಷಾರಾಗಿರ್ಬೇಕು, ನಿಮ್ಗೆ ದುಡ್ಡು ಹೋಗಿದೆ, ಇನ್ನ ಎಷ್ಟೆಷ್ಟೋ ಕಳ್ಕೊಂಡವ್ರು ಇದಾರೆ ಅಂತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ ಅದಕ್ಕೂ ಎದ್ರಿ ಜನ ಯಾರ್ದೋ ಫೋಟೋ ಹಾಕಿ ನೀವು ಇದನ್ನ ಕೊಡೋದೇ ಇಲ್ಲ. ಏನ್ ಗೊತ್ತಾ ಸರ್, ಜನಗಳು ಎದ್ರುಕೋತಾರೆ ಪೊಲೀಸ್ ಸ್ಟೇಷನ್ ಬರೋದಕ್ಕೆ. ಏನ್ ಮಾಡ್ತಾರೆ, ಅವ್ರ ಹತ್ರ ಹೇಳ್ದಾಗ ಇವ್ರು ದುಡ್ಡು ಸೆಂಡ್ ಮಾಡ್ತಾರೆ. ಮಾಡ್ಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ, ಬಿಡಲ್ಲ, ಹಂಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ತಾ ಇರ್ತಾರೆ. ಸರಿ ಮೇಡಮ್, ನಿಮ್ಗೆ ಲೇಟ್ ಆಗುತ್ತೆ ಅನ್ಸುತ್ತೆ. ಆದಷ್ಟು ಬೇಗ ಅದು ಫೋನ್ ಮಾಡ್ಬಿಡಿ ಆಮೇಲೆ ಅವ್ರಿಗೆ. ಆದಷ್ಟು ಬೇಗ ಮಾಡಿದಷ್ಟು ಒಳ್ಳೇದು ನಿಮಗೆ.
ಏನು ಹೇಳ್ತೀಯಮ್ಮ ನಿನ್ನ ಹೆಸರಲ್ಲಿ ಈಗ ಈ ಥರ ಇಷ್ಟು ದರೋಡೆ ಜನಗಳಿಗೆ? ಇಲ್ಲ, ನಾವು ಸ್ಟಾರ್ಟಿಂಗು 1 ಮಂತ್ ಮುಂಚೆನೇ ಒಂದು ವಿಡಿಯೋ ಮಾಡಿ ನಮ್ಮನೆಯವ್ರು ಹಾಕಿದ್ರು. ಅವಾಗ ನಮ್ಮನೆಯವ್ರು ಹಾಸನಲ್ಲಿದ್ದರು, ನಾನು ಇಲ್ಲಿದ್ದೆ. ಇವಾಗ ನಮ್ಮನೆಯವ್ರು ಹಾಸನಲ್ಲಿದ್ದರು, ಆದರೂ ಇವರು ಪಾಪ 11,000 ಕಳ್ಕೊಂಡಿದ್ದಾರೆ ಅಂತ ಅಲ್ಲಿಂದ ಬಂದಿದ್ದಾರೆ. ಮತ್ತು ಈಗ ನಾನು ಯಾವುದೇ ಕಮೆಂಟ್ಸ್ಗೂ ಇತ್ತೀಚೆಗೆ ರಿಪ್ಲೈ ಮಾಡ್ತಾಯಿಲ್ಲ. ತುಂಬ ಜನ ಬೈತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನಿಮಗೆ ಜಂಬ ಬಂದಿದೆ, ದಿಮಾಗ್ ಬಂದಿದೆ, ನಾನು ಕೊಡ್ತಾ ಇದ್ದೀನಿ ಅನ್ನೋ ಥರ ಬೇರೆಯವ್ರು ಲೈಕ್ ಕೊಟ್ಟರು. ಅಲ್ಲಿಂದ ನಮಗೆ ಕರ್ಕೊಂಡು ಹೋಗ್ತಾಯಿದೆ. ಅಲ್ಲಿ ಅಮೌಂಟ್ ಗಿಫ್ಟ್ ಬಂದಿದೆ ಅಂತ ಹೇಳಿದ್ದು, ಅಮೌಂಟ್ ತಗೊಳ್ಳೋದು ಎಲ್ಲ ಮಾಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾನು ಇತ್ತೀಚೆಗೆ ಒಂದಕ್ಕೂ ರಿಪ್ಲೈ ಮಾಡ್ತಾಯಿಲ್ಲ, ಒಂದಕ್ಕೂ ಲೈಕ್ ಕೊಡ್ತಾ ಇಲ್ಲ. ಒಂದು ವೇಳೆ ಅದು ಕೊಟ್ಟರೆ ಅದು ನಾನಲ್ಲ, ನಂಬೇಡಿ. ಈಗಲೂ ಹೇಳಿದ್ದೀನಿ, ಒಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡಿದ್ದೆ ಅಲ್ಲ, ನಾನು ಯಾವ ಕಮೆಂಟ್ಗೂ ರಿಪ್ಲೈ ಮಾಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಮೇಡಮ್ ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಬಂದಿದೆ, ಐಫೋನ್ 15 Pro Max ಅಂತ ಹೇಳಿದ್ರು, ಅದೊಂದಕ್ಕೆ ರಿಪ್ಲೈ ಮಾಡಿದ್ದೆ. ಯಾಕಂದರೆ ಅವ್ರು ಮೋಸ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದು ನಾನಲ್ಲ ಅಂತ ರಿಪ್ಲೈ ಮಾಡಿದ್ದೆ ಅವರಿಗೆ. ಅದು ನೋಡಿ 4 ಜನ ನೋಡ್ತೀರ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೆ. ಇನ್ನು ನಾನು ಕಮೆಂಟ್ ಆಫ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ತಕ್ಕ ಮಟ್ಟಿಗೆ. ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಪೂಜಾ ಅವ್ರಿಗೆ ಇನ್ನೂ ಯೂಟ್ಯೂಬ್ ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕೆ ಗೊತ್ತಿಲ್ಲ. ಅವ್ರು ಇಂಥ ಪರಿಸ್ಥಿತಿಲಿ ಇರೋರು, ಅವ್ರಿಗೆ ಇನ್ನೂ ಅದಕ್ಕೆ ಟೆಕ್ನಾಲಜಿನ ಹೆಂಗೆ ಯೂಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ, ಪೂಜಾ ಅವ್ರಿಗೆ ಇನ್ನೂ ಯೂಟ್ಯೂಬ್ ಕಂಟೆಂಟ್ನೇ ಅಪ್ಲೋಡ್ ಮಾಡೋದು ಅವ್ರು ಇನ್ನೂ ಕಲಿತೇ ಇಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ಟೆಕ್ನಿಕಲಿ ಇವೆಲ್ಲ ಆಟ ಆಡೋದಿದೆಯಲ್ಲ, ಇವೆಲ್ಲ ಗೇಮ್ ಅವ್ರಿಗೆ ಇನ್ನೂ ಅವರೇ ಶಾಕ್ ಆಗೋವರೇ ಇವೆಲ್ಲ ಕೇಳ್ತಾ ಇದ್ರೆ. ದಯವಿಟ್ಟು ಇಂಥದ್ದು ಯಾವುದೇ ಇದಿರಲಿ, ನಮ್ಮ ಚಾನಲ್ ಅಲ್ಲದೆ ಹೋದ್ರು ಬೇರೆಯವ್ರು ನೀವು ಯಾರನ್ನ ಫಾಲೋ ಮಾಡ್ತಾ ಇರ್ತೀರಾ ಆ ಚಾನಲ್ ನೇಮ್ ಇಟ್ಕೊಂಡು ಕೂಡ ನಿಮ್ಮನ್ನ ದುಡ್ಡು ಯಾರಿಗೂ ಹಾಕ್ಬೇಡಿ ಅಷ್ಟೇ ಇದು ಮಾಡ್ತಾರೆ. ಇಂಟರ್ನೆಟ್ ಇಂದ ಡೈರೆಕ್ಟ್ ಆಗಿ ನೀವು ವಿಡಿಯೋದಲ್ಲಿ ನಾವು ಅನೌನ್ಸ್ ಮಾಡಿದ್ರೆ ಮಾತ್ರ ನೀವು ಬಿಲೀವ್ ಮಾಡ್ಬೋದು. ಆ ವಿಡಿಯೋದಲ್ಲಿ ನಾವೇ ಇರ್ತೀವಿ, ನಾವೇ ಹೇಳಿರ್ತೀವಿ, ನಮ್ದು ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಅದು ಬಿಟ್ಟು ನಾವು ಯಾವುದೇ ವ್ಯವಹಾರನೂ ಮಾಡಲ್ಲ ಯಾರ ಜೊತೆ. ಇನ್ಫ್ಯಾಕ್ಟ್ ನಾವು ದುಡ್ಡಿನ ವಿಷಯಕ್ಕೆ ಬರಲ್ಲ. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ, ಈ ದುಡ್ಡಿನ ವ್ಯವಹಾರ ಅದು ಗಿಫ್ಟ್ ಅಂತ ಅನೌನ್ಸ್ ಮಾಡ್ತೀವಿ. ಆದರೆ ಗಿಡ್ಡು ಅನ್ನೋ ವಿಷಯಕ್ಕಂತೂ ಬರೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಲೀವ್ ಮಾಡಲೇಬೇಡಿ. ಅಲ್ಲ, ನಮ್ಮ ಫೋಟೋ ಹಾಕಿ ವಿಡಿಯೋ ಮಾಡಿದ್ರು ಕೂಡ ನೀವು ನಂಬಕ್ ಹೋಗ್ಬೇಡಿ. ದುಡ್ಡಿನ ವಿಷಯ ಅಂತ ಬಂದಾಗ ನೀವು ಯಾರನ್ನೂ ಪ್ರೀತಿ ನಮ್ಮ ಹಿರೇಗೌಡರಾಗ್ಲಿ, ಪೂಜಾಕ್ಕೆ ರಾಜ್ ಅಂತ ಹೇಳಿ ಅನುಕಂಪ ತೋರಿಸ್ಬೇಡಿ ದುಡ್ಡಿನ ವಿಷಯದಲ್ಲಿ. ಕಷ್ಟಪಟ್ಟು ದುಡ್ಡಿರ್ತಾರೆ, 1 ರೂಪಾಯಿ ಯಾರು ಕೊಡಲ್ಲ. ಸಂಪಾದನೆ ಅನ್ನೋದು ನಿಮ್ದು ಏನೇ ಪ್ರೀತಿ ಇದ್ರೂ ಬರೀ ಆ ಪ್ರೀತಿ ಇರ್ಲಿ ಅಷ್ಟೇ ಸಾಕು. ಪ್ರೀತಿ ನಿಮ್ಮಿಂದ ಯಾವ ಹಣನೂ ಬಯಸಲ್ಲ. ನಾವು ಕಷ್ಟಪಟ್ಟು ದುಡಿಯೋಕೆ ದೇವರು ನಮಗೆ ಎಲ್ಲಾನು ಕೊಟ್ಟಿದ್ದಾನೆ. ನಾವು ಈ ಹಂತಕ್ಕಂತೂ ಯಾವುದೇ ಕಾರಣಕ್ಕೂ ಇಳಿಯಲ್ಲ. ನಮ್ಗೆ ಇದ್ರ ಅವಶ್ಯಕತೆನೂ ಇಲ್ಲ. ಬಿಲೀವ್ ಮಾಡಿಬಿಡಿ ಯಾರ್ದೂ. ಆಮೇಲೆ ಇವರು ಟೆಲಿಗ್ರಾಮ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಆ ಅಪ್ಲಿಕೇಶನಲ್ಲಿ ಯೂಸೇ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಟೆಲಿಗ್ರಾಮ್ಗೆ ಹೋಗುತ್ತೆ, ಅಲ್ಲೇನೇನೋ ಆಟ ಆಡ್ತಾ ಇದ್ದಾರೆ. ಬಿಲೀವ್ ಮಾಡಿಬಿಡಿ. ಕಮೆಂಟ್ ಆಫ್ ಮಾಡ್ತೀವಿ ಅಂತ ಹೇಳಿ ಇನ್ನು ಮುಂದೆ ಸಾಧ್ಯ ಆದಷ್ಟು ನಾವು ಕಮೆಂಟ್ ಆಫ್ ಮಾಡ್ತೀವಿ. ನಾವು ಈಗ ಯಾಕೆ ಬ್ಲಾಕ್ ಮಾಡಿದ್ವಿ ಅಂದರೆ ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಯಾರ್ಯಾರೋ ಲೈಕ್ ಮಾಡಿರ್ತಾರೆ, ನಾವು ಅವೆಲ್ಲ ಚೆಕ್ ಮಾಡೋಕೆ ಹೋಗಿರಲ್ಲ. ಇದನ್ನು ಯಾರು ಲೈಕ್ ಮಾಡಿದ್ದಾರೆ ಕಮೆಂಟ್ಸ್ನ ಅಂತ. ಇವರು ನಮಗೆ ಕ್ಲಿಯರಾಗಿ ಹೇಳಿದಾಗ ನಿಮ್ಮ ಇದ್ರಲ್ಲಿ ಲೈಕ್ ಬಂದಿದೆ ಅಂತ ನಮಗೆ ಕ್ಲಿಯರಾಗಿ ಹೇಳಿದ್ಕೆ ನಾವು ಅದು ಲೈಕ್ ಮಾಡೋರು ಯಾರ್ಯಾರು ಅಂತ ಎಲ್ಲ ಕಮೆಂಟ್ಗೆ ಹೋಗಿ ಚೆಕ್ ಮಾಡಿದಾಗ ಆ ಅಕೌಂಟಲ್ಲಿ ಈ ಥರ ನೇಮಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ವಿನ್ ಅ ಪ್ರೈಸ್, ಈ ಒನ್ ಅ ಪ್ರೈಸ್ ಅಂತ ಅಕೌಂಟ್ನೇ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಫೋಟೋ ಹಾಕೊಂಡು ಸ್ಕ್ಯಾಮ್ ಮಾಡ್ತಾವ್ರೆ. ಈಗ ಗೊತ್ತಾಯಿತು. ಹಂಗಾಗಿ ನಾವು ಈಗ ಇದನ್ನು ಬ್ಲಾಕ್ ಮಾಡಿದ್ದೀವಿ. ಗೊತ್ತಿಲ್ಲ, ಬ್ಲಾಕ್ ಮಾಡಿದ್ಮೇಲೂ ಫೇಸ್ಬುಕ್ ಒಂದ್ಸರಿ ವರ್ಕ್ ಆಗಲ್ಲ. ಬ್ಲಾಕ್ ಮಾಡಿದ್ಮೇಲೂ ಬರುತ್ತಾ ಏನು ಅಂತ ಕೇರ್ಫುಲ್ ಆಗಿರಿ. ತುಂಬ ಮೋಸ ಹೋಗ್ತೀರಾ. ಕಷ್ಟಪಟ್ಟು ದುಡ್ದು ಸಂಪಾದನೆ ದುಡ್ಡು ಹಾಳು ಮಾಡ್ಕೋಬೇಡಿ.